ಕನ್ನಡದಲ್ಲಿ ಶಾಂತಿ ಕ್ರಾಂತಿ 1991, ಆಫ್ರಿಕಾದಲ್ಲಿ ಶೀಲಾ 1986, ಒಂದು ಮುತ್ತಿನ ಕತೆ, ಮುತ್ತಿನ ಹಾರ, ಹುಲಿಯ ಹಾಲಿನ ಮೇವು. ಇದೆಲ್ಲ ಬಿಗ್ ಅಂಡ್ ಡೇರಿಂಗ್ ಅಟೆಂಪ್ಟ್ಸ್. ಕನ್ನಡದವರು ಯಾವಾಗ್ಲೂ ಬಿಗ್ ಆಸ್ಪಿರೇಷನ್ಸ್ ನ ಇಟ್ಕೊಂಡು ಬೆಳೀತಾ ಇದ್ರು. ಬಟ್ ಈ ತರ ಫೈನಾನ್ಷಿಯಲ್ ಸೆಟ್ ಬ್ಯಾಕ್ಸ್ ಒಂದು 10 ವರ್ಷ ಅವ್ರನ್ನ ಹಿಂದಕ್ಕೆ ತಂತು. ಟಾಕ್ಸಿಕ್ ಗೆ ನೆಗೆಟಿವಿಟಿ ಯಾವ ಲೆವೆಲ್ ಇತ್ತು ಅಂದ್ರೆ, ಡೈರೆಕ್ಟರ್ ಚೇಂಜ್ ಆಗಿ ಓಡಿ ಹೋದ್ರಂತೆ, ದುರಂದರ್ಗೆ ಎದುರ್ಕೊಂಡು ಓಡೋಗ್ತಾರಂತೆ, ಕನ್ನಡ ಸಿನಿಮಾನ ಯಾರು ನೋಡ್ತಾರೆ, ಯಶ್ಗೆ ಟಾಕ್ಸಿಕ್ ಮಾಡಕ್ಕೆ ಇಷ್ಟ ಇಲ್ವಂತೆ ಅಂತ ಎಲ್ಲಾ ತರ ಸ್ಪ್ರೆಡ್ ಮಾಡಿದ್ರು. ಬಟ್ ಇನ್ ಸ್ಪೈಟ್ ಆಫ್ ಆಲ್ ದಿಸ್, ಈಸ್ ಮೇಡ್ ಇಸ್ ಮಾರ್ಕ್. ಹೌದು, ಯಾಕಪ್ಪ ಹಿಂಗೆಲ್ಲ ಮಾಡ್ತಾರೆ ಅಂದ್ರೆ, ಫೈನಾನ್ಷಿಯಲ್ ಥ್ರೆಟ್ ಟು ದ ಕಾಂಪಿಟಿವ್ ಫಿಲ್ಮ್ಸ್ ಇಸ್ ವೆರಿ ರಿಯಲ್. ಯಾಕಂದ್ರೆ ಬೇರೆ ಭಾಷೆ ಸಿನಿಮಾಸ್ ಕರ್ನಾಟಕದಲ್ಲಿ ರಿಲೀಸ್ ಆಗಿ ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಾ ಇದಾರೆ. ಈಗ ಕನ್ನಡ ಸಿನಿಮಾನೇ ಅದಕ್ಕೆ ಕಾಂಪೀಟ್ ಆಗಿ ಬಂದ್ರೆ ಅವಾಗ ಅವ್ರ ಮಾರ್ಕೆಟ್ ನ ತಿನ್ಬಿಡ್ತಾರೆ. ಅದು ಮೇನ್ ಪ್ರಾಬ್ಲಮ್. ಜೊತೆಗೆ ಯಶ್ ಇಸ್ ಅನ್ ಔಟ್ ಸೈಡರ್, ಅವ್ರೇನ್ ನೆಪೋ ಕಿಡ್ ಅಲ್ಲ, ಅವ್ರಿಗೆ ಯಾವ್ದು ಬ್ಯಾಕಪ್ ಇಲ್ಲ. ಸೊ ಇಂಥ ಚಾನ್ಸ್ ಅಲ್ಲಿ ಅವ್ರನ್ನ ಒಳಗಡೆ ಬಿಟ್ಕೊಳಕ್ಕೆ ಯಾರಿಗೂ ಇಷ್ಟ ಇಲ್ಲ. ಕನ್ನಡ ಫಸ್ಟ್ ಮೈಂಡ್ ಸೆಟ್ ಏನಾದ್ರು ಬೆಂಗಳೂರಿನವ್ರಿಗೆ ಅಥವಾ ಕರ್ನಾಟಕದವ್ರು ಬಂದ್ಬಿಡ್ತಂದ್ರೆ ಬೇರೆ ಭಾಷೆ ಮೂವೀಸ್ ನ ನೋಡೋದ್ ಕಡಿಮೆ ಮಾಡ್ತಾರೆ. ಸೊ ಅದರಿಂದ ಅವ್ರಿಗೆ ಅದು ಕೂಡ ಪ್ರಾಬ್ಲಮ್ ಆಗುತ್ತೆ. ಯಶ್ ಇಸ್ ನಾಟ್ ಈಸಿ ನಾರ್ ಲೇಜಿ. ನೋ ಸೆಕೆಂಡ್ ಥಾಟ್ ಫಾರ್ ಹಿಸ್ ಡೆಡಿಕೇಶನ್. ಅವ್ರಿಗೆ ಇಷ್ಟ ಆಗದಿರೋರು ಕೂಡ ಅವ್ರ ಹಾರ್ಡ್ ವರ್ಕ್ ನ ಇಷ್ಟಪಟ್ಟೆ ಪಡ್ತಾರೆ. ಔಟ್ಪುಟ್ ಇಷ್ಟ ಆಗ್ತಿರ್ಬೋದು, ಆದ್ರೆ ಡಮ್ಮಿ ಆಗಿಲ್ಲ, ಹಾರ್ಡ್ ವರ್ಕ್ ಕಮ್ಮಿ ಆಗಿಲ್ಲ. ಇಟ್ಸ್ ನಾಟ್ ಜಸ್ಟ್ ಅನದರ್ ಡಿಸ್ಗಸ್ಟಿಂಗ್ ಮೂವಿ ಟ್ರೈಂಗ್ ಟು ಪುಷ್ ಅಡಲ್ಟ್ ಸೀನ್ಸ್ ಇಂಟು ಫ್ಯಾಮಿಲಿ ಮೂವಿ. ಇದು ಅಡಲ್ಟ್ ಮೂವಿ, ಅಡಲ್ಟ್ ಸೀನ್ಸ್ ಇದೆ. ಕೆಲವು ಫ್ಯಾಮಿಲಿ ಮೂವಿ ಅಂತ ಹೇಳಿದ್ರು ಅದ್ರಲ್ಲಿ ಅಡಲ್ಟ್ ಸೀನ್ಸ್ ಆಗಿರ್ತಾರೆ. ಈ ಮೂವಿ ಬ್ಲಾಕ್ ಬಸ್ಟರ್ ಆಗಿಲ್ಲ ಅಂದ್ರೂ ಪ್ರೊಡ್ಯೂಸರ್ ನ ಸೇಫ್ ಮಾಡಿದ್ದಾರೆ ಯಶ್. ಐ ಥಿಂಕ್ ಹಿಸ್ ಡನ್ ವೆಲ್ ಫೈನಾನ್ಷಿಯಲಿ. ಅ ಸೆಟ್ ಬ್ಯಾಕ್ ಫಾರ್ ಟಾಕ್ಸಿಕ್ ಇಸ್ ನಾಟ್ ಅ ಸೆಟ್ ಬ್ಯಾಕ್ ಫಾರ್ KFI ಆರ್ ಯಶ್. ಐ ಥಿಂಕ್ ಹಿಸ್ ಮೂವ್ಸ್ ಆರ್ ಸ್ಮಾರ್ಟರ್. ಬಡವ್ರ ಮಕ್ಕಳು ಬೆಳಿಬೇಕು, ಟ್ಯಾಲೆಂಟ್ ಇದ್ರೆ ಹೊಳಿಬೇಕು. ನನ್ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ಇಷ್ಟಪಟ್ಟು ಫಾಲೋ ಮಾಡಿ, ಶೇರ್ ಇಟ್ ವಿತ್ ಎವ್ರಿ KFI ಫ್ಯಾನ್.